subscribe to my channel. ಅಂದಿನ ಕಾಲದಲ್ಲಿ ಇದೇ ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂದೆ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಸೇಲ್ ಮಾಡ್ತಾ ಇದ್ರು. ಆ ಜಾಗ ಎಲ್ಲಿದೆ ಅಂದರೆ ಇಲ್ಲಿದೆ. ಕೇಳಕ್ಕೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಆಗಿನ ಕಾಲದಲ್ಲಿ ನೋಡಿರೋರಿಗೆ ಎಷ್ಟು ಸಂತೋಷವಾಗಿರ್ಬೇಡ. ನಾನಿರೋದೀಗ ಅಂದಿನ ವಿಜಯನಗರ, ಇಂದಿನ ಹಂಪಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿರೋದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಹತ್ತಿರ. ಈ ದೇವಸ್ಥಾನ ಕ್ರಿಸ್ತಶಕ 14ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದು. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ರಿ. ಮೊದಲೆಲ್ಲ ಇಲ್ಲಿ ಕ್ಯಾಮ್ರಾ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಪರ್ಮಿಷನ್ ತೊಗೋಬೇಕಿತ್ತು, ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಿತ್ತು. ಆದರೆ ಇವಾಗ ಎಲ್ಲ ಕ್ಲೋಸ್ ಆಗಿದೆ. ಮತ್ತೆ ನೀವು ಇಲ್ಲಿ ಹಿಂಗೆ ಬಂದರೆ ಮೇಲ್ಗಡೆ ಆನೆ ಇದೆ. ಆನೆ ನೋಡೋಣ ಬನ್ನಿ. ನಿಮ್ಮ ಕೊಡ್ತಾನೆ. Emotional damage. ಲಕ್ಷ್ಮಿ ತುಂಬಾ ಅಂದರೆ ತುಂಬಾ ಚಾಲಕಿ. ಆನೆ ಹೆಸರು ಲಕ್ಷ್ಮಿ ಅಂತ. ದುಡ್ಡು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡ್ತಾರೆ. ಅಂದಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಕಲ್ಲಿನ ಡೋಲನ್ನು ಬಾರಿಸ್ತಾ ಇದ್ರು. ಇದೆ ನೋಡಿ, ಇದಕ್ಕೆ ಪ್ರಾಣಿಗಳ ಚರ್ಮಗಳನ್ನು ಸುಟ್ಟು ಬಾರಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು. ಇಲ್ಲಿ ದೇವಸ್ಥಾನದ ಬಾಜು ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಬನ್ನಿ ಪ್ರಸಾದ ಮಾಡ್ಕೊಂಡು ನಿಲ್ಸು ಬ್ಯಾಕ್ ಬಾ. ಪ್ಲೇ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಬಾಸ್ ಆಂಜನೇಯ ಇದ್ದಾರೆ. ದರ್ಶನ ಮಾಡ್ತಾರೆ. ಅಂದಿನ ಕಾಲದಲ್ಲಿ ಇದೇ ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂದೆ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಸೇಲ್ ಮಾಡ್ತಾ ಇದ್ರು. ಆ ಜಾಗ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ. ಕೇಳಕ್ಕೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಆಗಿನ ಕಾಲದಲ್ಲಿ ನೋಡಿರೋರಿಗೆ ಎಷ್ಟು ಸಂತೋಷವಾಗಿರ್ಬೇಡ. ಇವತ್ತು ರಥೋತ್ಸವ ಇರೋ ಕಾರಣದಿಂದ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಬಿಸಿಲು ತುಂಬಾ ಅಂದರೆ ತುಂಬ ಜಾಸ್ತಿ ಇದೆ. ಎಲ್ಲ ಕಡೆಯಿಂದ ನೀರು ಇಳಿತಾ ಇದೆ. ಹೊಟ್ಟೆಗೆ ಏನಾರು ತಂಪು ಮಾಡಿಲ್ಲ ಅಂದರೆ ಮುಂದಿನ ಕೆಲಸ ಆಗಲ್ಲ. ಬನ್ನಿ ಏನಾರ ಜ್ಯೂಸ್ ಕುಡಿಯೋಣ. ಇಂಥ ಆನಂದದ ಸಮಯದಲ್ಲಿ ಒಂದು ಹಾಡನ್ನ ಹಾಡಬಹುದಲ್ಲ. ಆನಂದ ಪರಮಾನಂದ ಪರಮಾನಂದ. ಹಿಂಗೆ ಅಲ್ಲಿಂದ ಮೇಲ್ಗಡೆ ಹೋದರೆ ಬಡವೆ ಶಿವಲಿಂಗ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಹೋಗೋಣ. ಈ ಬಡವಿ ಶಿವಲಿಂಗದ ಒಂದು ಚಿಕ್ಕ ಸ್ಟೋರಿ ಇದೆ. ಒಬ್ಬ ಬಡ ಹೆಣ್ಣು ಮಗಳು ದೇವರಲ್ಲಿ ಹರಕೆ ಹೊತ್ತಾಳೆ. ಆ ಹರಕೆ ಪೂರೈಕೆ ಆದರೆ ನಿನಗೊಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳ್ತಾಳೆ. ಆವಾಗ ಆ ಹರಕೆ ಪೂರೈಕೆ ಆದಾಗ ಕಟ್ಟಿಸಿರೋ ದೇವಸ್ಥಾನನೇ ಈ ಬಡವಿ ಶಿವಲಿಂಗ. ಬನ್ನಿ ನೋಡೋಣ. ಬಿಸಿಲು ಜಾಸ್ತಿ ಇರುವ ಕಾರಣದಿಂದ ನಾವು ನಮ್ಮ ಕನ್ನಡಕವನ್ನು ಧರಿಸಲಾಗುತ್ತದೆ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಬಡವಿ ಶಿವಲಿಂಗ ಅಂತ. ಇದಕ್ಕೆ ಮೇಲ್ಗಡೆ ಗೋಪುರ ಇತ್ತು, ಎಲ್ಲ ಬಿದ್ದೋಗಿದೆ. ಈ ಶಿವಲಿಂಗ ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಶಿವಲಿಂಗ. ಇದರ ಎತ್ತರ 9 ಅಡಿ ಇದೆ. ಇದರಲ್ಲೇ ಗೊತ್ತಾಗುತ್ತೆ ಒಬ್ಬ ಬಡ ಹೆಣ್ಣು ಮಗಳು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಆಗಿನ ಕಾಲದಲ್ಲಿ
ಬಡವರು ಎಷ್ಟು ಶ್ರೀಮಂತರಾಗಿದ್ದರು ಅಂತ ಈ ದೇವಸ್ಥಾನನೇ ಉದಾಹರಣೆ. ಹಾಗೆ ನೀವು ಈ ಕಡೆ ಬಂದ್ರೆ ನರಸಿಂಹಸ್ವಾಮಿ ಮೂರ್ತಿ ಇದೆ. ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ನರಸಿಂಹಸ್ವಾಮಿ ವಿಗ್ರಹ ಇದು. ಇವಾಗ ನಾವು ಯಾವ ಪ್ಲೇಸ್ ನೋಡಕ್ ಹೊಂಟಿದೀವಿ ಅಂದ್ರೆ ಕಮಲ್ ಮಹಲ್ ಅಂತ. ಇದು ದೂರಿಂದ ನೋಡಿದ್ರೆ ಕಮಲದ ಹೂ ತರ ಕಾಣಿಸುತ್ತೆ, ಅದಕ್ಕೆ ಇದನ್ನ ಕಮಲ್ ಮಹಲ್ ಅಂತ ಕರೀತಾರೆ. ನೀವು ಅಲ್ಲಿ ಏನ್ ನೋಡ್ತಾ ಇದ್ರಲ್ಲ ಅದು ವಾಚ್ ಟವರ್ ಅಂತ. ದಾಳಿ ಕೊಡೋರು ಯಾರಾದ್ರೂ ಬಂದ್ರೆ ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ರು. ಕಮಲ್ ಮಾಲ್ ನೋಡ್ಕೊಂಡು ಹಾಗೆ ಮುಂದೆ ಬಂದ್ರೆ ಇಲ್ಲಿ ಗಜಶಾಲೆ ಇದೆ. ಆನೆಗಳಿಗೆ ಟ್ರೈನಿಂಗ್ ಮಾಡ್ತಾ ಇರ್ತಕ್ಕಂಥ ಜಾಗ, ಅಂದ್ರೆ ಆನೆಗಳಿಗೆ ವಿಶ್ರಾಂತಿ ತಗೊಳಕ್ಕೆ ಇದೊಂದು ಜಾಗ. ಹಾಗೆ ನಾವು ಗಜಶಾಲೆ ನೋಡ್ಕೊಂಡು ಈ ಕಡೆ ಬಂದ್ರೆ ಆನೆಗಳನ್ನು ನೋಡ್ಕೊತಾ ಇದ್ದಂತ ಕಾವಲುಗಾರರ ಮನೆ. ಕಾವಲುಗಾರರ ಮನೆಯೇ ಹೀಗಿದೆ, ತುಂಬಾ ಸುಂದರವಾಗಿದೆ ಇದು. ಇನ್ನು ಮೊದಲ ಅಧ್ಯಾಯ ಕಥೆ ಇವಾಗ ಶುರು ಆಗ್ತಿದೆ. ವಿರೂಪಾಕ್ಷೇಶ್ವರ ಟೆಂಪಲ್ ಇಂದ 9 ಕಿಲೋಮೀಟರ್ ಬಂದ್ರೆ ವಿಜಯ ವಿಠಲ ಟೆಂಪಲ್ ಅಂತ ಸಿಗುತ್ತೆ. ಅಲ್ಲಿಗೆ ನಾವು ಹೋಗ್ಬೇಕಂದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಗಾಡಿಗಳು, ಅದರಲ್ಲಿ ಹೋಗ್ಬೇಕು. ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಇದೆ. ಇದೇ ವಿಜಯ ವಿಠಲ ಟೆಂಪಲ್ ಅಲ್ಲಿ ಮತ್ತೊಂದು ಸುಂದರವಾದ ಕಲ್ಲಿನ ರಥ ಕೂಡ ಇದೆ. ಇದನ್ನು ನೋಡಲು ಜಗತ್ತಿನಾದ್ಯಂತ ಜನಗಳು ಮುಗಿಬಿದ್ದು ಬರ್ತಾರೆ. ನಾವು ಆ ಸುಂದರವಾದ ಕಲ್ಲಿನ ರಥವನ್ನ ನೋಡ. एकदम सेट नाम मेरे में ಯಾವರಪ್ಪ ಸರ್? ನಮ್ದು ಗುಲ್ಬರ್ಗ. ನಿಮ್ದಣ? ಈಶ್ವರ ಕಂಡ್ರೆ ಏನು ಇವನು ಪ್ರಿಯಾಂಕಾ ಖರ್ಗೆ ಅಲ್ಲ, ಬಸವರಾಜ್ ಮತ್ತೆ ಮುಡಿದ್ರು. ಮತ್ತೆ ವಿಶೇಷ ನಿಮ್ಮ ಹೆಸರು? ಆಕಾಶ್ ಅಂತ. ಆಕಾಶ ಮೋಡ. ನಿಮ್ಮ ಹೆಸರಣ್ಣ? ನನ್ನ ಹೆಸರು ವೀರೇಶ್ ಅಂತ ಹೇಳಿ. ನಂದು 3 ಅಕ್ಷರ, ನಿಂದು 3 ಅಕ್ಷರ. ನಿಮ್ದು ಯಾವ? ನಂದು ಇಲ್ಲೇ ಪಕ್ಕದಲ್ಲಿ 30 ಕಿಲೋಮೀಟರ್ ಕಂಪ್ಲಿ ಅಂತ ಹೇಳಿ. ಕಂಪ್ಲಿ ಬರಬೇಡ್ರಿ, ಟಿವಿ ಡ್ಯಾಮ್ಗೆ ಹೋಗ್ರಿ, ಚೆನ್ನಾಗೈತೆ. ಯಾವಾಗ ಬರ್ಬೇಕಂತ ದೂರಿಂದ ಟಿವಿ ಡ್ಯಾಮ್ಗೆ ಹೋಗ್ರಿ. ಇನ್ನ ನೋಡ್ತಕ್ಕಂಥ ಮಾರಿದ ಸ್ಥಳ ಇಲ್ಲಿ ನಮ್ಮಲ್ಲಿ. ಮಸ್ತ್ ಕಾಮಿಡಿ ಮಾಡ್ತೀನಿ. ಇಲ್ಲ, ಸ್ವಲ್ಪ ಕಲಿತೇನೆ, ಇನ್ನ ಬಹಳ ಐತಿ ಕಲೆ. ಇಲ್ಲಿ ನೋಡ್ತಾ ಇದೀರಲ್ಲ ಹಂಪಿಯ ಕಲ್ಲಿನ ರಥ. ಕನ್ನಡಿಗರಿಗೆ ಹೆಮ್ಮೆ ಆಗೋ ವಿಷಯ ಏನಂದ್ರೆ 50 ರೂಪಾಯಿ ನೋಟ್ ಮೇಲೆ ಇದೆಯಲ್ಲ ಕಲ್ಲಿನ ರಥ, ಆ ಜಾಗದಲ್ಲಿ ನಾನಿದ್ದೀನಿ. ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ನಾಡಿನ ಇದೊಂದು ರಥ 50 ರೂಪಾಯಿ ನೋಟ್ ಮೇಲೆ ಇದೆ ಅನ್ನೋದು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸುಮ್ಮನೆ ಇಲ್ಲಿ ಗೈಡ್ ಆದ್ರೆ ಒಳ್ಳೇದು ನೋಡೋಣ. ಅದೃಷ್ಟ ಕಡೆ ಬಂದ್ರೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಅನುಗ್ರಹ ಅಂತಂದ್ರೆ ತಪ್ಪೇನಿಲ್ಲ. ನೀವು ಏನು ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತೀರಾ, ಗೈಡ್ ಆದ್ರೆ ತುಂಬಾ ಒಳ್ಳೇದು ಅನ್ಕೊ. ಯಾರ ಕಾಯಕವೇ ಕೈಲೇಸ ಗುರು, ಏನ್ ಮಾಡಕ್ ಆಗಲ್ಲ. ಏನ್ ಕಾಯಕ ಕೊಟ್ಟಿರ್ತಾರೆ ದೇವ್ರು ಅದನ್ನ ಮಾಡ್ಬೇಕಲ್ಲ. ನಾನು ಏನ್ ಕೆಲಸ ಮಾಡೋದು? ನಾನು ಕನ್ನಡ ರಂಗಭೂಮಿ ಕಲಾವಿದರಲ್ಲಿ. ಅದಕ್ಕೆ ಚೆನ್ನಾಗಿ ಮಾತಾಡ್ತೀರಾ ನೀವು. ಹೌದು, ಸಾರಥಿ ಪಾತ್ರ ಅಂತ ಹೇಳಿ ಬಯಲಾಟದಲ್ಲಿ ರಂಗಭೂಮಿ ಕಲಾವಿದರ ಪಾತ್ರ ಮಾಡ್ತೀವಿ. ಆಮೇಲೆ ಕಾರು ಕಾನ್ಸಂಟ್ರೇಷನ್ ವ್ಯಾಪಾರ ಮಾಡ್ತಿದ್ವಿ. ಸೆಕೆಂಡ್ ಹ್ಯಾಂಡ್ಸ್ ಕಾರ್ಗಳು ಕೊಡ್ಸೋದು ಮಾರ್ಸೋದು. ಇಲ್ಲೇ ಪಕ್ಕದಲ್ಲಿ ನಮ್ದು ಬಳ್ಳಾರಿ ಡಿಸ್ಟಿಕ್ ಸಿರುಗುಪ್ಪ ತಾಲೂಕು ಮಣ್ಣೂರು ಸುಗರ ಅಂತ ಹೇಳಿ. ಇಲ್ಲಿ ನಮಗೆ ಒಬ್ರು ರಂಗಭೂಮಿ ಕಲಾವಿದರು ಸಿಕ್ಕಿದ್ದಾರೆ. ತುಂಬಾ ಅಂದ್ರೆ ವೀರೇಶ್ ಅಂತ ಅವ್ರ ಹೆಸರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇವ್ರನ್ನ ಭೇಟಿ ಮಾಡಿ. ಪಾತ್ರದಲ್ಲಿ ಯಾವ ತರ ಇರ್ತಾರೆ ಅಂತ ನೋಡಿ. ಇಲ್ಲ ಅಣ್ಣ, ಚಿಕ್ಕದಿರು ತುಂಬಾ ಸ್ಪೆಷಲ್ ಇದೆ. ನೀವು ಕನ್ನಡಿಗರ ಅಂತ ಹೇಳಿದ್ರಲ್ಲ, ಕನ್ನಡ ಅಭಿಮಾನ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಅವ್ರಿಗೆ ಇದೊಂದು ಚಿಕ್ಕ ಗಿಫ್ಟ್ ಕೊಡ್ತಾ ಇದ್ದೀನಿ.
ಏನಾದ್ರು ಕರ್ನಾಟಕ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ತಮ್ಮ ಹೆಸರು ಆಕಾಶ್ ಅಂತ ಹೇಳಿದ್ರಿ, ತುಂಬ ಖುಷಿ ಆಯಿತು ನನಗೆ. ನಾವು ಕರ್ನಾಟಕ ರಂಗಭೂಮಿ ಕಲಾವಿದರಿದ್ದೀವಿ. ಸನ್ಮಾನ ಕಾರ್ಯಕ್ರಮ ಅಲ್ಲಿ ಸನ್ಮಾನ ಆಗ್ತಿರ್ತವೆ, ಬಟ್ ಸ್ವಂತ ಹೋಗಿದ್ದ ಸನ್ಮಾನ ಬೇರೆ, ಸ್ವಾಗತ ಮಾಡಿ ಸನ್ಮಾನ ಮಾಡೋದು ಬೇರೆ, ರಾಜಕಾರಣಿಗಳಿಗೆ ಸನ್ಮಾನ ಮಾಡೋದು ಇದು ಆಯ್ತಲ್ಲ. ನನಗೆ ತುಂಬ ಎತ್ತ ತಾಯಿ ದರಳು ಮತ್ತೆ ನೆನೆಸ್ಕೊಂಡಂಗೆ ಆಯಿತು. ಆ ಕರ್ನಾಟಕ ತಾಯಿ ಭುವನೇಶ್ವರಿ ನನಗೆ ಮತ್ತೆ ಆಶೀರ್ವಾದ ಮಾಡಿದಂತ ನನಗೆ ಏನೇ ಕೃತಜ್ಞತೆ ಆಯಿತು. ನೋಡೋಣ, ಆಯಿತು, ಸಿಕ್ಕಿದ್ರಿ, ತುಂಬ ಸಂತೋಷ, ತುಂಬ ಧನ್ಯವಾದಗಳು. ಆಲ್ ದ ಬೆಸ್ಟ್. ನಾನಿರೋದು ಈಗ ವಿಜಯ ವಿಠಲ ದೇವರ ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಮಾಲಾಶ್ರೀ ಮೇಡಮ್ದು ಒಂದು ಸಾಂಗ್ ಇದೆಯಲ್ಲ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಆ ಸಾಂಗ್ನ ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿದ್ರು. ಈ ಹಂಪಿಯ ಇನ್ನೊಂದು ವಿಶೇಷತೆ ಏನಂದರೆ, ವಿಜಯ ವಿಠಲ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕಲ್ಲಿನ ಸ್ತಂಭಗಳಿದಾವಲ್ಲ, ಆ ಸ್ತಂಭದಲ್ಲಿ ಸರಿಗಮಪ ಸ್ವರಗಳು ಮೂಡಿದಾವೆ. ಆ ಕಲ್ಲಿನ ಸ್ತಂಭದಲ್ಲಿ ಸರಿಗಮಪ ಸ್ವರ ಏನಿದಾವಲ್ಲ, ಆ ಸ್ತಂಭದಲ್ಲಿ ಕೇಳಿಸ್ಬರುತ್ತೆ. ಬಟ್ ಈಗ ಏನೇ ತಂತ್ರಜ್ಞಾನ ಇದ್ರೂ ಕೂಡ ಈ ತರ ಮಾಡೋಕೆ ಅಸಾಧ್ಯವಾದಂತ ಕೆಲಸ ಇದೆ. ಸ್ವಲ್ಪ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನವರಸ ಮೈದಾಳಿ ಜೀವನದ ಜೋಗ